ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಮಾದನಾಯಕನಹಳ್ಳಿ ಶಾಖೆ ವತಿಯಿಂದ ಮೇ 27ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಲಾಗಿದೆ. ಹಲವು ವರ್ಷಗಳಿಂದ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದರೂ ಯಾವುದೇ ಪರಿಣಾಮವಾಗಿಲ್ಲ ಎಂದು ಸಂಘ ತಿಳಿಸಿದೆ. ಒಂದು ತಿಂಗಳ ಹಿಂದೆಯಿಂದನೂ ಹೇಳಿದ್ರು, ಮನವಿ ಕೊಟ್ಟಿದ್ರು. ಆ ಮನವಿಗೆ ಸರ್ಕಾರ ಸ್ಪಂದಿಸಿಲ್ಲ. ಆದ್ದರಿಂದ ನಮ್ಮ ಪೌರ ಕಾರ್ಮಿಕರು ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ನೀವು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ಮಾತ್ರ ಸೌಲಭ್ಯಗಳು ಬೇಕು. ಮತ್ತು ಇಲ್ಲಿ ಕಸ ಕಡ್ಡಿ ಬಳಿಯವರಿಗೆ, ಇಲ್ಲಿ ಕೆಳಮಟ್ಟದಲ್ಲಿ ಕೆಲಸ ಮಾಡುವಂಥ ನೌಕರರುಗಳಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂತ ಏನು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲ ನೌಕರರು ಮಾಧ್ಯಮದಲ್ಲಿ ನಗರಸಭಾ ಎಲ್ಲ ನೌಕರರು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಬೆಂಬಲ ಕೊಟ್ಟು ಅವ್ರು ಹೇಳೋವರೆಗೂ ನಾವು ಮುಷ್ಕರ ಮಾಡ್ತೀವಿ. ನಮ್ಮ ಸೌಲಭ್ಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಪೂರ್ವದಲ್ಲಿ ನಡೆಸಿದ ಮುಷ್ಕರದ ಸಂದರ್ಭದಲ್ಲಿ ಉನ್ನತ ಅಧಿಕಾರಿಗಳು ಭರವಸೆ ನೀಡಿದ್ದರೂ ಅದನ್ನು ಕಾರ್ಯರೂಪಕ್ಕೆ ತರಲಾಗಿಲ್ಲ. ಇದರಿಂದಾಗಿ ಕಳೆದ ಏಪ್ರಿಲ್ 12ರಿಂದ ಮೇ 26ರವರೆಗೆ ನೌಕರರು 45 ದಿನಗಳ ಕಾಲ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ದರು. ಆದರೆ ಸರ್ಕಾರದಿಂದ ನಿರೀಕ್ಷಿತ ಸ್ಪಂದನೆ ದೊರಕದೇ ಇರುವ ಹಿನ್ನೆಲೆಯಲ್ಲಿ ಇದೀಗ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮುಖ್ಯ ಬೇಡಿಕೆಗಳು ಎಲ್ಲಾ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು. ಸರ್ಕಾರಿ ನೌಕರರಿಗೆ ದೊರಕುವ ಸೌಲಭ್ಯಗಳಾದ ಕೆಜಿಐಡಿ, ಜಿಪಿಎಫ್ ಹಾಗೂ ಇತರ ಸವಲತ್ತುಗಳನ್ನು ನೀಡಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ವಾಟರ್ ಮ್ಯಾನ್, ಕಂಪ್ಯೂಟರ್ ಆಪರೇಟರ್, ಚಾಲಕರು, ಕ್ಲೀನರ್, ಹೆಲ್ಪರ್, ಸ್ಯಾನಿಟರಿ ಸೂಪರ್ವೈಸರ್ ಮುಂತಾದ ನೌಕರರನ್ನು ನೇರ ಪಾವತಿ ವ್ಯವಸ್ಥೆಗೆ ಒಳಪಡಿಸಬೇಕು. ದಿನಗೂಲಿ ನೌಕರರಿಗೂ ತೊಂದರೆ ಆಗಿದೆ, ಕ್ಷೇಮಾಭಿವೃದ್ಧಿ ನೌಕರರಿಗೂ ತೊಂದರೆ ಆಗಿದೆ. ಮತ್ತು ಇವತ್ತು ನಾವೇನು ಪೌರ ಕಾರ್ಮಿಕರು ನಾವು ಇದ್ದೀವಿ, ನಮಗೆಲ್ಲರಿಗೂ ಕಡೆಗಣಿಸಿದೆ ಸರ್ಕಾರ. ಹೆಂಗೆ ಕಡೆಗಣಿಸಿದೆ ಅಂತ ಅಂದರೆ, ಸರ್ಕಾರಿ ನೌಕರರೇ ಬೇರೆ, ನಾವೇ ಬೇರೆ ಅಂತ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಲ್ಲಿ ಏನು ಸಂಘದ ಆರೋಪದಂತೆ ಪೌರ ನೌಕರರ ಸಮಸ್ಯೆಯ ಬಗ್ಗೆ ಪ್ರತಿಯೊಬ್ಬ ಸರ್ಕಾರವೂ ನಿರ್ಲಕ್ಷ್ಯ ವಹಿಸುತ್ತಿದೆ. ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಪೌರಾಡಳಿತ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಲಾಗಿದ್ದು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನೌಕರರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಭೆ ಸೇರಿ ಆಲ್ರೆಡಿ ಅವರು ತೀರ್ಮಾನ ಮಾಡಿ ಈ ಥರ ಕೆಲವೊಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಇದುವರೆಗೂ ಕ್ರಮ ತಗೊಳ್ಳದೇ ಇರೋದ್ರಿಂದ 1 ತಿಂಗಳು ಮಟ್ಟಕ್ಕೆ ಟೈಮ್ ಗಡುವು ಕೊಟ್ಟಿದ್ದರು. ಆದರೂ ಅವರು ತಗೊಂಡಿರಲಿಲ್ಲ. ಹಾಗಾಗಿ ಈಗ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಿನ್ನೆಯಿಂದ ಕರೆ ಕೊಟ್ಟಿರೋದ್ರಿಂದ ನಾವು ನಮ್ಮ ನಗರಸಭೆಯಲ್ಲಿ ಸುಮಾರು ಒಂದು 250 ಜನ ಸ್ಟಾಫ್ ಇದೆ. ಅದು ಪೌರ ಕಾರ್ಮಿಕ 150 ಜನ ಇದೆ. ನಾವು ಅದಕ್ಕೆ ಬೆಂಬಲ ಕೊಟ್ಟು ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಸರ್ಕಾರ ಆದೇಶ ಮಾಡೋವರೆಗೂ ಪೌರ ಕಾರ್ಮಿಕರು ಕಾಯಂ ಮಾಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಎಂಪ್ಲಾಯೀಸ್ದೆಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ, ವಿಲೀನಾತಿ ಆಗಿಲ್ಲ. ಅವ್ರದ್ದು ವಿಲೀನ ಆಗಬೇಕು. ಎಲ್ಲ ಥರ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಹೋರಾಟನ ಮುಂದುವರ್ಸೋಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಯಾವ ರೀತಿ ಇರುತ್ತೆ ಮುಷ್ಕರ? ಅದೇ ಈಗ ನಮ್ಮ ಸರ್ಕಾರಿ ಮಿನಿಸ್ಟ್ರುಗಳು, ನಮ್ಮ ಸಾಹೇಬರು ಪೌರಾಡಳಿತ ಮಿನಿಸ್ಟ್ರು ಅವರು ಭರವಸೆ ಕೊಟ್ಟಿದ್ದಾರಂತೆ. ಅದು ಲಿಖಿತ ರೂಪದಲ್ಲಿ ನಮ್ಗೆ ಯಾವತ್ತು ಆದೇಶ ಕೊಡ್ತಾರೋ ಅಲ್ಲಿವರೆಗೂ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಯಾವತ್ತು ನಿಲ್ಲಿಸಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಸ್ತಾ ಹೋಗ್ತೀವಿ.